ರಾಶಿಯವರಿಗೆ ಚಂದ್ರಾದಿ ಯೋಗದಿಂದ ಲಕ್ಷಾಧಿಪತಿ ಭಾಗ್ಯ, ಕೈತುಂಬ ಹಣ. ಹಾಗಾದರೆ ಯಾವೆಲ್ಲ ರಾಶಿಗಳು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬೋದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಚಂದ್ರನು ಶುಭ ಸ್ಥಾನದಲ್ಲಿ ಸಂಚರಿಸಿ ಶುಭ ಗ್ರಹಗಳು 6 ಮತ್ತು 7 ಹಾಗೆಯೇ 8ನೇ ಸ್ಥಾನದಲ್ಲಿ ಇದ್ದಾಗ ಚಂದ್ರಾದಿ ಯೋಗ ಉಂಟಾಗುತ್ತೆ. ಚಂದ್ರನು ಔಷಧಿ ಕಾರಕನು ಆಗಿರುವುದರಿಂದ ಈ ಚಂದ್ರಾದಿ ಯೋಗವು ಶಕ್ತಿಯನ್ನ ನೀಡುತ್ತೆ ಮತ್ತು ಆರೋಗ್ಯವನ್ನ ಸುಧಾರಿಸುತ್ತೆ. ಜ್ಯೋತಿಷ್ಯದಲ್ಲಿ ಈ ಯೋಗ ಬಹಳನೇ ಮುಖ್ಯ. ಈ ಯೋಗ ಈ ತಿಂಗಳ 15ರಂದು ಚಂದ್ರನು ಕನ್ಯಾ ರಾಶಿಗೆ ಪ್ರವೇಶಿಸಿ 23ರಂದು ಧನು ರಾಶಿಗೆ ಪ್ರವೇಶಿಸುವವರೆಗೂ ಈ ಚಂದ್ರಾದಿ ಯೋಗ ಮುಂದುವರಿಯುತ್ತೆ. ಮೇಷ, ವೃಷಭ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಧನು ರಾಶಿಯವರಿಗೆ ಚಂದ್ರನ ಹೊಂದಾಣಿಕೆಯಿಂದ ಶಕ್ತಿ, ಆದಾಯ ಹೆಚ್ಚಳ ಮತ್ತು ಆರೋಗ್ಯ ಸುಧಾರಿಸುವ ಸಾಧ್ಯತೆ ಇದೆ. ಮೇಷರಾಶಿಯಲ್ಲಿ ಚಂದ್ರನು ಮಂಗಳನೊಂದಿಗೆ ಸೇರುವುದರಿಂದ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ. ಆದಾಯ ಚೆನ್ನಾಗಿ ಬೆಳೆಯಲಿದೆ. ಹಣಕಾಸಿನ ಸ್ಥಿತಿಯು ಉನ್ನತ ಸ್ಥಾನದಲ್ಲಿ ಇರುತ್ತೆ. ಬರಬೇಕಾದ ಹಣ ಸಿಗಲಿದೆ. ಕೆಲಸದಲ್ಲಿ ಅಧಿಕಾರವನ್ನ ಊಹಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಿಗೆ ಉತ್ತಮ ಕೊಡುಗೆಗಳು ಸಿಗುತ್ತವೆ. ಹೆಚ್ಚಿನ ರೋಗಗಳು ನಿವಾರಣೆಯಾಗುತ್ತವೆ. ಹೆಚ್ಚಿನ ಆದಾಯ ಉಳಿತಾಯವಾಗುತ್ತದೆ ಮತ್ತು ಖರ್ಚು ಕಡಿಮೆಯಾಗುತ್ತದೆ. ವೃಷಭ ರಾಶಿಯಲ್ಲಿ ಗುರುವಿನೊಡನೆ ಚಂದ್ರನ ದೃಷ್ಟಿಯು ಅನಿರೀಕ್ಷಿತವಾಗಿ ಆದಾಯವನ್ನ ಹೆಚ್ಚಿಸುತ್ತದೆ. ಶತ್ರು ರೋಗ, ಋಣ, ರೋಗ ಬಾಧೆಗಳು ಬಹುಪಾಲು ವಿಮೋಚನೆಯಾಗುತ್ತವೆ. ಕಾಯಿಲೆಯಿಂದ ಚೇತರಿಸಿಕೊಳ್ಳಲು ಸಾಕಷ್ಟು ಚಿಕಿತ್ಸೆ ಲಭ್ಯವಿದೆ. ಶಿಷ್ಟಾಚಾರವು ಬಹಳವಾಗಿ ಹೆಚ್ಚಾಗುತ್ತೆ. ಉನ್ನತ ವ್ಯಕ್ತಿಗಳೊಂದಿಗೆ ಸಂಪರ್ಕಗಳು ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಪ್ರಾಬಲ್ಯ ಮತ್ತು ಪ್ರಭಾವ ಹೆಚ್ಚಾಗುತ್ತೆ. ವೃತ್ತಿ ಮತ್ತು ವ್ಯಾಪಾರ ತುಂಬಾ ಕಾರ್ಯನಿರತವಾಗಿರುತ್ತದೆ. ಮನಸ್ಸಿನ ಆಸೆಗಳು ಈಡೇರುತ್ತವೆ. ಕರ್ಕ ರಾಶಿಯ ಅಧಿಪತಿಯಾದ ಚಂದ್ರನು ಸೌಹಾರ್ದ ಕ್ಷೇತ್ರದಲ್ಲಿ ಸಂಚಾರ ಮಾಡುವುದಲ್ಲದೆ ಶುಭ ಗ್ರಹಗಳ ದೃಷ್ಟಿಯನ್ನ ಪಡಿತಾನೆ. ಈ ರಾಶಿಯವರಿಗೆ ಅನೇಕ ಶುಭ ಫಲಗಳು ಮತ್ತು ಶುಭ ಯೋಗಗಳು ಉಂಟಾಗುತ್ತವೆ. ಹೆಚ್ಚಿನ ಆರ್ಥಿಕ ಸಮಸ್ಯೆಗಳು ಮತ್ತು ಒತ್ತಡಗಳು ನಿವಾರಣೆಯಾಗಿ ಮನಸ್ಸು ಶಾಂತವಾಗುತ್ತದೆ. ರೋಗಗಳಿಂದ ಮುಕ್ತಿ ಸಿಗುತ್ತದೆ. ವೃತ್ತಿ ಮತ್ತು ಉದ್ಯಮದಲ್ಲಿ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆ ಇದೆ. ಹೆಚ್ಚಾಗಿ ಒಳ್ಳೆಯ ಸುದ್ದಿ ಕೇಳುತ್ತದೆ. ತುಲಾ ರಾಶಿಯ 10ನೆಯ ಅಧಿಪತಿಯಾಗಿ ಚಂದ್ರನು ಅನುಕೂಲಕರ ಸ್ಥಾನದಲ್ಲಿ ಇರುತ್ತಾನೆ, ಹಾಗೆಯೇ ಸಾಗುತ್ತಾನೆ ಮತ್ತು ಮಂಗಳಕರ ಗ್ರಹಗಳಿಂದ ಕೂಡಿದ್ದಾನೆ. ಪ್ರತಿಯೊಂದು ಕೆಲಸಕ್ಕೆ ಸಂಬಂಧಿಸಿದ ವ್ಯವಹಾರವು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಧನಾತ್ಮಕ ಬೆಳವಣಿಗೆಗಳು ಕಂಡುಬರುತ್ತವೆ. ವ್ಯಾಪಾರಗಳು ವೇಗವನ್ನು ಪಡೆಯುತ್ತವೆ. ಹೆಚ್ಚಿನ ರೋಗಗಳನ್ನು ಚೇತರಿಸಿಕೊಳ್ಳುತ್ತಾನೆ. ಅನೇಕ ರೀತಿಯ ಒತ್ತಡಗಳಿಂದ ಮುಕ್ತಿ ಮತ್ತು ಮನಃಶಾಂತಿ ದೊರೆಯುತ್ತದೆ. ನಿರುದ್ಯೋಗಿಗಳಿಗೆ ಉತ್ತಮ ಕೊಡುಗೆಗಳು ದೊರೆಯುತ್ತವೆ. ವೃಶ್ಚಿಕ ರಾಶಿಯ ಅದೃಷ್ಟದ ಅಧಿಪತಿಯಾದ ಚಂದ್ರನಾಗಿದ್ದು, ಚಂದ್ರನ ಮೇಲೆ ಗುರುವಿನ ಗಮನದಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ. ಇದು ಅನೇಕ ವ್ಯವಹಾರಗಳಲ್ಲಿ ಯಶಸ್ಸನ್ನ ನೀಡುತ್ತದೆ. ನೀವು ಶತ್ರುಗಳು ಮತ್ತು ಸ್ಪರ್ಧಿಗಳಿಂದ ಸ್ವಾತಂತ್ರ್ಯವನ್ನ ಪಡೆಯುತ್ತೀರಿ. ಹಣಕಾಸಿನ ಸಮಸ್ಯೆಗಳು ಬಗೆಹರಿಯಲಿವೆ. ಆದಾಯವು ಅನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಸಂತೋಷಕ್ಕೆ ಕೊರತೆ ಇಲ್ಲ. ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನಿರುದ್ಯೋಗಿಗಳಿಗೆ ವಿದೇಶದಿಂದ ಕೊಡುಗೆಗಳು ಬರುವ ಸಾಧ್ಯತೆ ಇದೆ. ಧನುರಾಶಿ ಅಧಿಪತಿಯು ಚಂದ್ರನ ಮೇಲೆ ಕೇಂದ್ರೀಕೃತನಾಗಿರುವುದರಿಂದ ಗುರು ಮತ್ತು ಚಂದ್ರರು ಸ್ನೇಹಿ ಗ್ರಹಗಳಾಗಿರುವುದರಿಂದ ಈ ರಾಶಿಯವರಿಗೆ ಕೆಲವು ಅನಿರೀಕ್ಷಿತ ಅದೃಷ್ಟಗಳು ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಅನಿರೀಕ್ಷಿತ ಬಡ್ತಿ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭಗಳು ಸಂಭವಿಸುತ್ತವೆ. ಲಾಭದಾಯಕ ಸ್ನೇಹಗಳು ನಡೆಯಲಿವೆ. ಕುಟುಂಬದಲ್ಲಿ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ. ಅನಾರೋಗ್ಯದಿಂದ ಸಂಪೂರ್ಣ ಚೇತರಿಕೆ ಕಂಡುಬರಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ.